ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಕಾಡ್ತಿರೋ ಪ್ರಶ್ನೆ ಏನಪ್ಪ ಅಂದರೆ, ಕಾಂತಾರ ಚಾಪ್ಟರ್ 1 1000 ಕೋಟಿ ಕಲೆಕ್ಷನ್ ಮಾಡುತ್ತಾ ಇಲ್ವ ಅನ್ನೋದು ಒಂದು ಕಡೆ. ಆ್ಯಂಡ್ ಅಮೆಝಾನ್ ಪ್ರೈಮಲ್ಲಿ ಇದೇ 31st ರಿಲೀಸ್ ಆಗ್ತಾ ಇರುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಸೊ ಎರಡೂ ವಿಚಾರಗಳ ನಡುವೆ ಒಂದು ಕಲೆಕ್ಷನ್ ಬಗ್ಗೆ ಹೇಳೋದಾಯಿತು ಅಂದರೆ 1000 ಕೋಟಿ ದಾಟುತ್ತಾ ಅಥವಾ ಏನು ಯಾವ ರೀತಿ ಆಗಬಹುದಾ, ಏನಾಗುತ್ತೆ ಅನ್ನುವಂಥದ್ದು ಖಂಡಿತವಾಗ್ಲೂ ಮಾಹಿತಿಯನ್ನು ತಿಳಿಸ್ತೀನಿ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ನನ್ನಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಹೇಳಬೇಕು ಅಂದರೆ, ಕಾಂತಾರ ಚಾಪ್ಟರ್ 1 ಕಲೆಕ್ಷನನ್ನು ಎಕ್ಸ್ಪೆಕ್ಟ್ ಮಾಡಿದ್ದು 2000 ಕೋಟಿ ಆಗುತ್ತೆ ಅನ್ನುವಂಥದ್ದು ಎಲ್ಲರ ಒಂದು ಮೈಂಡ್ ಸೆಟ್ಟಲ್ಲಿತ್ತು. ಈ ಒಂದು ಸಿನಿಮಾ ಕಳೆದ ಬಾರಿ ಕಂಪೇರ್ ಮಾಡಿದ್ರೆ ಏನಂತಂದರೆ, ನಾವು ಕಾಂತಾರ ಮೊದಲನೇ ದಿನ ಬಂತು. ಸೊ ಥಿಯೇಟರ್ ಒಂದು ಕೆಪಾಸಿಟಿಯಲ್ಲಿ ನೋಡೋದಾಯಿತು ಅಂದರೆ ಈ ಬಾರಿ ತುಂಬಾ ಒಂದು ಲಾರ್ಜ್ ಸ್ಕೇಲಲ್ಲಿ ರಿಲೀಸ್ ಆಗಿರುವಂಥದ್ದು. ಇಂಡಿಯಾ ಆಗಿರ್ಬೋದು, ಆಮೇಲೆ ಔಟ್ ಆಫ್ ಕಂಟ್ರಿ ಆಗಿರ್ಬೋದು, ಔಟ್ ಆಫ್ ಸ್ಟೇಟ್ ಆಗಿರ್ಬೋದು. ಸೊ ತುಂಬಾ ಒಂದು ಹೆಚ್ಚಾಗಿ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದೆ. ಸೊ ನಿರೀಕ್ಷೆಗೂ ಮೀರಿ ಶೋಗಳು ನಡೆದಿರುವಂಥದ್ದು. ಒಂದೊಂದು ಥಿಯೇಟ್ರಲ್ಲಾಗಿರ್ಬೋದು, ಒಂದೊಂದು ಮಾಲಲ್ಲಾಗಿರ್ಬೋದು. ಸೊ ಒಂದು ದಿನಕ್ಕೆ ಏನಿಲ್ಲ ಅಂದರೂ 5ರಿಂದ ಒಂದು ಮ್ಯಾಕ್ಸಿಮಮ್ 6 ಶೋ ಕೂಡ ಅಪ್ ಟು ನಡೆದಿರುವಂಥದ್ದು. ಸೊ ಇಲ್ಲಿವರೆಗೂ ಅಂದರೆ ಈಗ ಏನು ಕಾಂತಾರ ಚಾಪ್ಟರ್ 1 ರಿಲೀಸ್ ಆಗಿ ಇಲ್ಲಿವರೆಗೂ ಏನು ಬಂದಿದೆ, ಒಂದು ಮಂತ್ ಆಯಿತು. ಸೊ ಇಲ್ಲಿ ತನಕನೂ ಕೂಡ ಆಲ್ಮೋಸ್ಟ್ ಒಂದು 90% ಜನ ಸಿನಿಮಾ ಆಲ್ರೆಡಿ ನೋಡಿದ್ದಾರೆ. ಆ್ಯಂಡ್ ಈಗ ಓವರ್ ಆಲ್ ಆಗಿ ಕಲೆಕ್ಷನ್ ಬಗ್ಗೆ ಹೇಳೋದಾಯಿತು ಅಂದರೆ, ರೀಸೆಂಟ್ಲಿ ಅಪ್ಡೇಟೆಡ್ ಕಲೆಕ್ಷನ್ನು ಅಕ್ರಾಸ್ ಈಗ 900 ತನಕ ಆಗಿರುವಂಥದ್ದು. ಸೊ 900 crore ತನಕ ಈಗ ಬಂದಿರುವಂಥದ್ದು. ಆ್ಯಂಡ್ ಈಗ 1000 crore ತನಕ ಬರಬೇಕು ಅನ್ನೋದು ಆಡಿಯನ್ಸ್ಗಳು ತುಂಬ ಜನರ ಕನಸಿತ್ತು. ಎಲ್ಲರೂ ಕೂಡ ಕಾಮೆಂಟ್ ಕೂಡ ಮಾಡ್ತಾಯಿದ್ರಿ. ಸೊ 1000 ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ನಿಮಗೆಲ್ಲ ಕಾಡ್ತಾ ಇದೆ. ಏನಕ್ಕೆ ಕಾಡ್ತಾ ಇದೆ ಅಂತಂದರೆ, ಸೊ ಅಮೆಝಾನ್ ಪ್ರೈಮಲ್ಲಿ ಈಗ ಆಲ್ಮೋಸ್ಟ್ ಈಗ ಗೊತ್ತಿರೋ ಹಾಗೇ ಈಗ ಪ್ರೈಮಲ್ಲಿ ಸ್ಟ್ರೀಮ್ ಆಗ್ತಾ ಇರುವಂಥದ್ದು. ಸೊ 1000 ಆಗೋ ತನಕನಾದರೂ ಸ್ವಲ್ಪ ಬಿಡಬೇಕಾಗಿತ್ತು ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಬಟ್ ಏನು ಅಂತಂದರೆ, ಕಾಂತಾರ ಚಾಪ್ಟರ್ 1 ರಿಲೀಸ್ಗೂ ಮುಂಚೆನೇ ಒಂದು ಅಗ್ರಿಮೆಂಟ್ ಇರುತ್ತೆ ಒಂದು ಪ್ರೈಮ್ದು ಏನು ಅನ್ನೋದನ್ನು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಮಾಡಿದ್ದೀನಿ. ಸೊ ಏನಂದರೆ ಅದರಲ್ಲಿ ನಾನು ಮಾತಾಡಿದ್ದೀನಿ. ಸೊ ಹೋಗಿ ನೋಡಿ. ಯಾಕೆಂದರೆ ಸಿನಿಮಾ ಯಾವ ಮಟ್ಟಿಗೆ ಅಂತಂದರೆ, ಈಗ ಆಡಿಯನ್ಸ್ಗಳು ಹೆಂಗಿರ್ತಾರೆ ಅಂದರೆ, ಥಿಯೇಟ್ರ್ಗಳಿಗೆ ಬಂದು ಸಿನಿಮಾನ ನೋಡಿಕೊಂಡು ಎಂಜಾಯ್ ಮಾಡೋ ಆಡಿಯನ್ಸ್ ಒಂದು ಕಡೆ ಇದ್ದರೆ, ಸೊ ಒಂದು ರೀತಿಯಲ್ಲಿ OTT ಆಡಿಯನ್ಸ್ಗಳು ಒಂದು ರೀತಿ ಇರ್ತಾರೆ. ಬಟ್ ಈ ಸಿನಿಮಾ ಏನಿದೆ, OTTಲಿ ಬಿಟ್ಟರೂ ಕೂಡ ಈ ಸಿನಿಮಾನ ಕಾಂತಾರ ಚಾಪ್ಟರ್ 1 ಸಿನಿಮಾನ ಥಿಯೇಟ್ರಲ್ಲಿ ಕುಂತು ನೋಡಿದಷ್ಟು ಎಕ್ಸ್ಪೀರಿಯೆನ್ಸು ಖಂಡಿತವಾಗ್ಲೂ ಆಗಲ್ಲ. ವಾಟ್ ಎವರ್ ನಮ್ಮ ಮನೆಯಲ್ಲಿ ಆ ರೀತಿಯಾದಂಥ ಒಂದು ಸಿಸ್ಟಮ್ ಇದೆ, ನಾವೊಂದು ಚಿಕ್ಕದಾಗಿ ಮಿನಿ ಥಿಯೇಟ್ರ್ ಥರ ಮಾಡ್ಕೊಂಡಿದ್ದೀವಿ ಅಂತ ಅಂದರೂ ಕೂಡ ಥಿಯೇಟ್ರಲ್ಲಿ ಸಿಗೋ ಒಂದು ಎಫೆಕ್ಟು ಖಂಡಿತವಾಗ್ಲೂ ಈ ಒಂದು ಸಿನಿಮಾ ಎಲ್ಲೂ ಸಿಗಲ್ಲ. ಇದು ನನ್ನ ಪರ್ಸ್ನಲ್ ಒಪಿನಿಯನು. ಸೊ ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈಗ 1000 ಕೋಟಿ ಕಲೆಕ್ಷನ್ ಆಗುತ್ತಾ ಅನ್ನೋದ್ರ ಬಗ್ಗೆ ಮಾತಾಡೋದಾಯಿತು ಅಂದರೆ, ಮೇ ಬಿ ತುಂಬ ಹತ್ತಿರಕ್ಕೆ ಬರಬಹುದು. ಯಾಕೆಂದರೆ ಆಲ್ಮೋಸ್ಟ್ ನಾನು ಟಿಕೆಟ್ಸ್ಗಳನ್ನ ನೋಡ್ತಾ ಇದ್ದೀನಿ. ಟಿಕೆಟ್ಸ್ಗಳು ಈಗೂ ಕೂಡ ಆಲ್ಮೋಸ್ಟ್ ಜನ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಟಿಕೆಟಿಗೂ ಕೂಡ ಚೆನ್ನಾಗಿ ಬುಕ್ ಆಗ್ತಾ ಇರುವಂಥದ್ದು. ಬಟ್ ಈಗ ಇಂಗ್ಲೀಷ್ ವರ್ಷನ್ 31st ಕೂಡ ರಿಲೀಸ್ ಆಗ್ತಾ ಇದೆ. ಸೊ ನೋಡೋಣ, ನೆಕ್ಸ್ಟ್ ಡೇಯಲ್ಲಿ ಒಂದು ನಿಯರೆಸ್ಟಾಗಿ ಬರ್ಬೋದು, ಹತ್ತಿರಕ್ಕೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ 1000 ಕೋಟಿ ಕಲೆಕ್ಷನ್ಗೆ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದೀರಾ. ಸೊ ಅದೊಂದು ಆ ನಂಬರ್ ಬೇಕು ಅನ್ನುವಂಥದ್ದು ಎಲ್ಲರೂ ಮೈಂಡ್ ಸೆಟ್ಟಲ್ಲಿದೆ. ಸೊ ನಾನು ಕೂಡ ಕಾಯ್ತಾ ಇದ್ದೀನಿ. ಆ ನಂಬರ್ ಆದಷ್ಟು ಬೇಗನೆ ಆಗಲಿ. ಈಗ ಇದೇ ಒಂದು 31ನೇ ತಾರೀಕು ಅಮೆಝಾನ್ ಪ್ರೈಮಲ್ಲಿ ಬರ್ತಾ ಇದೆ. ಸೊ ಏನೇ ಅಂದರೂ ಕೂಡ ಈ ಒಂದು ಕಾಂತಾರ ಚಾಪ್ಟರ್ 1 ಸಿನಿಮಾ ಥಿಯೇಟ್ರಲ್ಲಿ ಫೀಲ್ ಮಾಡ್ದಂಗೆ ಖಂಡಿತವಾಗ್ಲೂ ನಾವು ಏನೇ ಮಾಡ್ತೀವಿ ಅಂದ್ರೂ ಕೂಡ ಫೀಲ್ ಆಗಲ್ಲ. ಅಷ್ಟು ಅದ್ಭುತವಾದಂಥ ಒಂದು ಫೀಲಿಂಗು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡುವಂಥ 100% ಸಿನಿಮಾ ಆಗಿತ್ತು ನಮ್ಮ ಕಾಂತಾರ ಚಾಪ್ಟರ್ 1. ಸೊ ನಿಮ್ಗೆ ಅನಿಸುತ್ತಾ 1000 ಕೋಟಿ ದಾಟುತ್ತೆ ಅಂತ, ಅಥವಾ ತುಂಬ ಹತ್ತಿರಕ್ಕೆ ಬಂದು ನಿಂತ್ಕೊಳ್ಳುತ್ತಾ ಅನ್ನುವಂಥದ್ದು ತುಂಬ ಕಡೆ ಕೇಳಿ ಬರ್ತಾ ಇದೆ. ಸೊ ನಿಮ್ಗೆ ಏನು ಅನಿಸುತ್ತೆ? ಆಫ್ಟರ್ ಪ್ರೈಮ್ ಸ್ಟ್ರೀಮ್ ಆದಮೇಲೆ ಟಿಕೆಟ್ಸ್ ಬುಕ್ಕಿಂಗ್ ಯಾವ ರೀತಿ ಹೋಗ್ಬೋದು? ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ಏನು ಅನಿಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕಿಂತ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.